ಕರ್ನಾಟಕದ ಜನ ನೋಡ್ಲೇಬೇಕಾದಂತ ಸುದ್ದಿ ಇದು. ಸರ್ಕಾರಿ ಬಸ್ಗಳು ಸಿಗಲ್ಲ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಕೆಕೆಆರ್ಟಿಸಿ ಯಾವ ಸರ್ಕಾರಿ ಬಸ್ಗಳು ಕೂಡ ಓಡಾಡಲ್ವಂತೆ. ಡಿಸೆಂಬರ್ 30ರ ರಾತ್ರಿಯಿಂದಲೇ ಬಸ್ಗಳ ಸಂಚಾರವನ್ನ ಬಂದ್ ಮಾಡಲಾಗುತ್ತಂತೆ. ಡಿಸೆಂಬರ್ 30ರ ಒಳಗಾಗಿ ಬೇಡಿಕೆ ಈಡೇರಿಸಬೇಕು, ಇಲ್ದಿದ್ರೆ 31ರಿಂದ ಮುಷ್ಕರ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಎಸ್ಮಾ ಜಾರಿಗೂ ಕೂಡ ಹೆದರಲ್ಲ ನಾವು. ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು ಸಾರಿಗೆ ನೌಕರರು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 30ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರಬೇಕು, ಇಲ್ಲ ಅಂದ್ರೆ ನಾವು ಬಸ್ ಅನ್ನ ಓಡಿಸಲ್ಲ. ಅಂದ್ರೆ ಸೋಮವಾರದ ಒಳಗಡೆ, ಮುಂದಿನ ಸೋಮವಾರದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರದೆ ಹೋದ್ರೆ ಯಾವ ಬಸ್ಸು ಕೂಡ ರೋಡ್ಗಿಳಿಯಲ್ಲ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ನೀವೇನ್ ಎಸ್ಮಾ ಜಾರಿ ಮಾಡಿ ಬಿಡಿ, ನಾವು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಡೋಂಟ್ ಕೇರ್, ನಮಗ್ ನಮ್ಮ ಬೇಡಿಕೆ ಈಡೇರ್ಬೇಕಷ್ಟೇ ಅಂತ ಸಾರಿಗೆ ನೌಕರರು ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಒಕ್ಕೂಟದ ಸಾರಿಗೆ ನೌಕರರು, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ಇವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಈಗ ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸರ್ಕಾರ ಬೇಡಿಕೆಯನ್ನ ಈಡೇರಿಸದೇ ಇದ್ದಾರೆ. ಸೊ ನೋಡಬೇಕು ಈಗ ಬೇಡಿಕೆಗೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸುತ್ತೆ. ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇಯರ್ ಎಂಡ್ ಬೇರೆ, ಇಯರ್ ಎಂಡ್ 31ನೇ ತಾರೀಕಿಂದ ಇವ್ರು ಬಸ್ ಇಳಿಸೋದಿಲ್ಲ ಅಂದ್ರೆ ಈ ವರ್ಷದ ಕೊನೆಯ ದಿನ, ಅವತ್ತಿನಿಂದ ರಾಜ್ಯದ ಜನಕ್ಕೆ ಶಾಕ್ ಎದುರಾಗುತ್ತಾ ಕಾದ್ ನೋಡ್ಬೇಕು.